ಓಕೆ ಮ್ಯಾಮ್, ಇನ್ನು ಮುಂದಿನ ರಾಶಿಗೆ ಬರೋದಾದ್ರೆ ಕಟಕ ರಾಶಿಯವರಿಗೆ ಹೇಗಿರುತ್ತೆ ಫೆಬ್ರವರಿಯ ಭವಿಷ್ಯ ಅಂತ? ಕರ್ಕಾಟಕ ರಾಶಿಯವರಿಗೆ ನಾವು ಅವರ ರಿಲೇಶನ್ಶಿಪ್ಪು ಮತ್ತೆ ಹಣಕಾಸು ಹಾಗೇನೆ ಆರೋಗ್ಯ. ಲವ್ ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಇದು ತುಂಬ ಅಂಥ ಪಾಸಿಟಿವ್ ಆದಂತಹ ಒಂದು ಕಾರ್ಡ್ ಅಲ್ಲ ಅಂತ ಹೇಳ್ಬೋದು ಅಂತ. ಸೊ ಇದು ನೆಗೆಟಿವ್ ಆಗಿರುವಂತಹ ಕಾರ್ಡು ಲವ್ ವಿಚಾರದಲ್ಲಿ, ರಿಲೇಶನ್ಶಿಪ್ ವಿಚಾರದಲ್ಲಿ. ಅದು ನಿಮ್ಮ ಮನೆಯವ್ರ ಜೊತೆ ಇರಬಹುದು, ನೀವು ಇಷ್ಟಪಟ್ಟಂಥವ್ರ ಜೊತೆ ಇರಬಹುದು, ನಿಮ್ಮ ಹೆಂಡತಿ ಅಥವಾ ಗಂಡನ ಜೊತೆ ಇರಬಹುದು. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಈ ತಿಂಗಳು ಕೇರ್ಫುಲ್ ಆಗಿ ಅದನ್ನು ಡೀಲ್ ಮಾಡಬೇಕಾಗುತ್ತೆ. ಯಾಕೆಂದರೆ ಲಾಂಗ್ ಟೈಮ್ ಅದರಿಂದ ಪ್ರಾಬ್ಲಮ್ ಆಗಬಾರ್ದಲ್ವಾ. ಹಾಗಾಗಿ ನಾನು ಅದಕ್ಕೊಂದು ರೆಮಿಡಿ ಕೂಡ ಹೇಳ್ತೀನಿ. ಸ್ವಲ್ಪ ಹೆಚ್ಚು ಮೆಡಿಟೇಷನ್ ಮಾಡ್ತಾ ಬನ್ನಿ. 7 ಕಾರ್ಡ್ ಬಂದಿದೆ ಇಲ್ಲಿ. ಸೊ ಹೆಚ್ಚು ಮೋಕ್ಷಕ್ಕೆ ಕಾರಕನಾದಂತಹ ಒಂದು ಕೇತುವಿನ ಇದು ಕನೆಕ್ಷನ್ ಬರ್ತಾ ಇರೋದ್ರಿಂದ ಹೆಚ್ಚು ಮೆಡಿಟೇಷನ್ ಮಾಡಿದಷ್ಟು ನಿಮಗೆ ಇರುವಂತಹ ತೊಂದರೆಗಳು, ಅಂದರೆ ರಿಲೇಶನ್ಶಿಪ್ ಇಲ್ಲಿ ಇರುವಂತಹ ತೊಂದರೆಗಳು ನಮಗೆ ನಿವಾರಣೆಗೆ ಅವಕಾಶ ಇರುತ್ತೆ. ಇನ್ನು ಅವರ ಹಣಕಾಸನ್ನು ನೋಡೋದಾದ್ರೆ, ಅವರ ಹಣಕಾಸಿನ ವಿಚಾರಕ್ಕೆ ಬಂದಾಗ ಜಲಸ್ ಜಾಸ್ತಿ ಆಗಿದೆ. ನಿಮ್ಮಲ್ಲೂ ಜಲಸ್ ಇದೆ. ನಿಮ್ಮನ್ನ ನೋಡಿ ಜನ ಜಲಸ್ ಪಡ್ತಾ ಇದ್ದಾರೆ. ನಿಮ್ಮ ಹತ್ರ ಏನಿದೆ ಅಂತ ಯಾರ ಹತ್ರನೂ ತೋರಿಸ್ಕೊಳ್ಬೇಡಿ ಈ ಸಮಯದಲ್ಲಿ. ಯಾಕೆಂದ್ರೆ ನಜರ್ ಅಂತ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕೇಳಿರ್ತೀವಿ. ತುಂಬಾ ಖಂಡಿತ ನಿಜ ಇದೆ ಅದು. ನಾವೇನಾದ್ರೂ ಒಂದ್ ಸ್ವಲ್ಪ ಮನುಷ್ಯ ಬೆಳೀತಾ ಇದ್ದಾನೆ ಅಂದ್ರೆ ಅದನ್ನ ನೋಡಿ ಸಹಿಸದೇ ಇರೋರೇ ತುಂಬಾ ಜಾಸ್ತಿ ಜನ ಆಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ವರ್ಕ್ ಪ್ಲೇಸ್ ಅಲ್ಲಿ ಇರಬಹುದು, ನಿಮ್ಮ ಮನೆಯಲ್ಲಿರಬಹುದು, ನಿಮ್ಮ ಹತ್ರದವ್ರ ಜೊತೆ ಇರಬಹುದು, ಯಾರ ಜೊತೆನೂ ಈ ತಿಂಗಳಲ್ಲಿ ಆದಷ್ಟು ಏನನ್ನು ಹೇಳಬೇಡಿ. ಯಾವುದನ್ನು ಹೇಳ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ಬೇಡಿ. ಯಾರನ್ನೂ ಟ್ರಸ್ಟ್ ಮಾಡಬೇಡಿ. ಟ್ರಸ್ಟ್ ಮಾಡಿ ಹಣವನ್ನ ಕೊಡಬೇಡಿ ಯಾರಿಗೂ. ಸೊ ಹಾಗಾಗಿ ಇಲ್ಲಿ ಇದು ಕೂಡ ಸ್ವಲ್ಪ ನೆಗೆಟಿವ್ ಕಾರ್ಡ್ ಅಂತ ಹೇಳ್ಬೋದು ಕರ್ಕಾಟಕ ರಾಶಿ. ಓಕೆ, ಇನ್ನು ಅವರ ಆರೋಗ್ಯವನ್ನ ಗಮನಿಸೋದಾದ್ರೆ ಆರೋಗ್ಯ ಹೇಗಿರುತ್ತೆ ಈ ತಿಂಗಳು?